ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರಿಚ್ ಕಟ್ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಎಗ್ ಗೀ ರೋಸ್ಟ್ ಮಾಡತ್ತೀವ್ರಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಫಸ್ಟ್ ನಾ ಇಲ್ಲಿ ಒಂದಿಷ್ಟು ತುಪ್ಪ ತೊಗೊಂಡಿನಿ. ಆಮೇಲೆ ಒಂದು 4 ಮೊಟ್ಟೆ ಕುದಿಸಿ ಇಟ್ಕೊಂಡಿನ್ರಿ. ಆಮೇಲೆ ಒಂದಷ್ಟು ಕೊತ್ತಂಬರಿ ಕಾಳು ತೊಗೊಂಡಿನಿ, ಒಂದಷ್ಟು ಸಾಸಿವೆ, ಆಮೇಲೆ ಒಂದಿಷ್ಟು ಕರಿಬೇವು ರೀ, ಒಂದು 6 ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಆಮೇಲೆ ಒಂದಿಷ್ಟು ಜೀರಿಗೆ ರೀ, ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳು, ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ತೊಗೊಂಡೇನ್ರಿ. ಸೊ ಎಗ್ ಗೀ ರೋಸ್ಟ್ ಮಾಡಕ್ಕೆ ನಾ ಇಲ್ಲಿ ಫಸ್ಟ್ ಗ್ಯಾಸ್ ಹಚ್ಚಿಕೊಂಡು ಒಂದು ಪ್ಯಾನ್ ಇಟ್ಕೋತೀನಿ ರೀ. ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಒಂದು ಸ್ವಲ್ಪ ಕರಗ್ತಿದ್ದಂಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೋತೀನಿ ರೀ. ಸೊ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೆಂಪಾಗ್ತಿದ್ದಂಗೆ ಈಗ ಕೊತ್ತಂಬರಿ ಕಾಳು ಹಾಕೋತೀನಿ ರೀ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕೋತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿನ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತೀನಿ. ಸೊ ಈಗ ನೋಡ್ಬೋದ್ರಿ, ಇವಿಷ್ಟು ಒಂದು ಸ್ವಲ್ಪ ಕೆಂಪಾಗ್ಯಾವು. ಇವನ್ನ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ರುಬ್ಕೋತೀನಿ ರೀ. ಸೊ ಈಗ ನೋಡ್ಬೋದ್ರಿ, ನಾನು ಹುರಿದಿದ್ದ ಐಟಮ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಿ. ಇದ್ರ ಜೊತೆಗೆ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿನಿ ರೀ. 1 ಇಂಚು ಶುಂಠಿ ತೊಗೊಂಡು ಇದನ್ನು ಮಿಕ್ಸಿ ಹಾಕ್ಕೊಂಡು ರುಬ್ಕೋತೀನಿ. ಇಷ್ಟು ಆಗೈತ್ರಿ. ಇವಾಗ ಇದಕ್ಕೊಂದಿಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಸಣ್ಣಗೆ ಆಗುವಂಗೆ ರುಬ್ಕೊಂಡಿನ್ರಿ. ನಾ ಫೈನ್ ಪೇಸ್ಟ್ ಆಗೋ ಥರ ಪ್ಯಾನ್ ಇಟ್ಕೊಂಡು ನಾನು 1-2 ಚಮಚ ತುಪ್ಪ ಹಾಕೋತೀನಿ ರೀ. ತುಪ್ಪ ಬಿಸಿ ಆಗ್ತಿದ್ದಂಗೆ ಈ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊತೀನಿ ರೀ. ಸೊ ಈ ಮಸಾಲ ಒಂದು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಒಂದು ಸ್ವಲ್ಪ ಫ್ರೈ ಆಗೈತೆ ರೀ. ಈಗ ನಾವು ಒಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಇದಕ್ಕೆ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಗೆ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಉಪ್ಪು ಹಾಕೊಂತಿದ್ದಂಗೆ ಬೆಲ್ಲ ಹಾಕೋತೀನಿ ರೀ. ಇಷ್ಟು ಬೆಲ್ಲ ತೊಗೊಂಡಿನ ಇಲ್ಲೇ ಹಾಕೋತೀನಿ ರೀ. ಹಾಕ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಸ್ಕೊಳ್ಳೋಣ. ಇದು ನೀಟಾಗಿ ಕುದಿ ಬಂದೈತೆ ರೀ. ಸೊ ನಾನು ಎಗ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ
ಎಗ್ ಎಲ್ಲ ಕರಿ ಒಳಗೆ ನೀಟಾಗಿ ಬೆಂದವ್ರಿ. ಸೊ ಲಾಸ್ಟಿಗೆ ನಾವು ಒಂದಷ್ಟು ಕರಿಬೇವು ಹಾಕ್ಕೊಂಡು ಇಳಿಸ್ಕೊಂಡ್ಬಿಡೋಣ. ಇಳಿಸ್ಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಣ್ರಿ. ನೀವು ಮಾಡ್ಕೊಳ್ಳಿ, ತಿನ್ಕೊಂಡು ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ.